ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬ ಸ್ಪರ್ಧಿಯು ಕೂಡ ತಮ್ಮ ವೈಯಕ್ತಿಕವಾದಂತಹ ವರ್ಚಸ್ಸಿನ ಮೂಲಕನೇ ಆಟವನ್ನು ಆಡೋಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಸೀಸನ್ 11ರಲ್ಲೂ ಕೂಡ ತಮ್ಮ ತಮ್ಮ ವೈಯಕ್ತಿಕ ವರ್ಚಸ್ಸಿನ ಮೂಲಕನೇ ಸ್ಪರ್ಧಿಗಳು ಆಟ ಆಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಈಗ ಉಳಿದಿರುವಂಥ ಸ್ಪರ್ಧಿಗಳ ಪೈಕಿ ಒಬ್ಬೊಬ್ಬ ಸ್ಪರ್ಧಿಯು ಕೂಡ ತಮ್ಮ ಕಾರ್ಯಕ್ಷಮತೆಯನ್ನು ಮತ್ತು ತಮ್ಮ ಟ್ಯಾಲೆಂಟನ್ನು ಹಾಗೆಯೇ ತಮ್ಮ ಈ ವೀಕ್ಷಕರನ್ನು ಸೆಳೆಯುವಂತಹ ತಂತ್ರಗಾರಿಕೆಯ ಮೂಲಕ ಒಂದಷ್ಟು ಎಂಟರ್ಟೈನ್ಮೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಬಟ್ ಅದನ್ನು ಮಾಡದೆ ಬೇರೆದೇ ರೀತಿಯಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಹಾಡೋದು, ಕುಣಿಯೋದು, ಕಾಮಿಡಿ ಮಾಡೋದು ಅಂತಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಕ್ಷಣವನ್ನು ಕೂಡ ಜೀವಿಸುವಂಥದ್ದು. ಆ ರೀತಿದೇನಾದರೂ ಮಾಡಬೇಕು, ಆ ರೀತಿದೇನಾದರೂ ಮಾಡಿ ಮನೆಯ ಸ್ಪರ್ಧಿಗಳ ಜೊತೆಗೆ ಈ ವೀಕ್ಷಕರನ್ನು ರಂಜಿಸಬೇಕು ಅನ್ನುವಂಥದ್ದು ಇಲ್ಲಿ ಅಪೇಕ್ಷೆ ಆಗಿರುತ್ತದೆ. ಬಟ್ ಆ ವಿಚಾರದಲ್ಲಿ ಈ ಬಾರಿಯ ಸೀಸನ್ ಸ್ವಲ್ಪ ಡಲ್ ಅಂತಲೇ ಹೇಳ್ಬೋದು. ಕಾಮಿಡಿ ಮಾಡಬೇಕಾಗಿದ್ದಂತಹ ಧನರಾಜ್ ಆಚಾರ್ಯ ಕಾಮಿಡಿಯನ್ನು ಮಾಡದೇ ಇರುವಂಥದ್ದು, ಹಾಡನ್ನು ಹೇಳಿ ರಂಜಿಸಬಹುದಾಗಿದ್ದಂಥ ಹನುಮಂತ ಇನ್ನೂ ಕೂಡ ಹೆಚ್ಚು ರಂಜನೆಯನ್ನು ಕೊಡಬಹುದಾಗಿತ್ತು. ಇನ್ನು ಆ್ಯಕ್ಟಿಂಗ್ನಲ್ಲಿ ಎಲ್ಲರೂ ಕೂಡ ಆ್ಯಕ್ಟರ್ಸ್ಗಳೇ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ ತಮ್ಮ ತಮ್ಮ ಶೈಲಿಯಲ್ಲಿ ಏನಾದರೂ ಎಂಟರ್ಟೈನ್ಮೆಂಟನ್ನು ಆಗಾಗ ಕೊಡ್ತಾ ಇರಬಹುದು. ಅದು ಯಾವುದನ್ನು ಕೂಡ ಕೊಡದೆ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಕಿತ್ತಾಡೋದು, ಜಗಳ ಆಡೋದು, ಬೇಡದಿರೋದೇನೋ ಮಾಡೋ ಬದಲಿಗೆ ಬೇಕಾಗಿರೋದೇನಾದರೂ ಮಾಡಿದ್ದಿದ್ರೆ ಒಂದು ಒಳ್ಳೆಯ ಒಪಿನಿಯನ್ ಕೂಡ ಕ್ರಿಯೇಟ್ ಆಗ್ತಿತ್ತು ಮತ್ತು ಸಮಾಜಕ್ಕೂ ಕೂಡ ಒಂದು ಲಾಭ ಆಗ್ತಿತ್ತು. ಬಟ್ ಸದ್ಯಕ್ಕೆ ಏನೂ ಕೂಡ ಇಲ್ಲ. ಇರೋದ್ರಲ್ಲಿ ಬೆಟರ್ ಯಾರು? ಹನುಮಂತ. ಅದು ಬಿಟ್ಟರೆ ಬೇರೆ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಇದರ ಪರಿಣಾಮ ಈಗ ಹನುಮಂತನಿಗೆ ಕಳೆದ ವಾರ ಈ ಓವರಾಲ್ ಆಗಿ ಕಳೆದ ವಾರ ಬಂದಂಥ ಓಟು ಅಥವಾ ಉಳಿದ ಸ್ಪರ್ಧಿಗಳಿಗೆ ಬಂದಂಥ ಓಟು ಇದೀವಾಗ ಯಾರ್ಯಾರ ಪಾಪ್ಯುಲಾರಿಟಿ ಯಾವ ಹಂತಕ್ಕಿದೆ ಅನ್ನೋದನ್ನು ಸಾಬೀತುಗೊಳಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಗಾಯಕ ಹನುಮಂತ ಸಖತ್ತಾಗಿ ಆಟವನ್ನು ಆಡುತ್ತಿದ್ದಾನೆ. ಅವಶ್ಯಕತೆ ಇರುವಷ್ಟು ಮಾತು, ಅವಶ್ಯಕತೆ ಇದ್ದಲ್ಲಿ ಮಾತ್ರ ವಾದ. ಹೀಗೆ ಹನುಮಂತನ ಹಾಡು, ಕಾಮಿಡಿ, ಸರಳತೆ ಎಲ್ಲವೂ ಕೂಡ ಬಿಗ್ ಬಾಸ್ ಅಭಿಮಾನಿಗಳ ಮನವನ್ನು ಗೆದ್ದಿದೆ. ಬಿಗ್ ಬಾಸ್ ವೀಕ್ಷಕರ ಹೃದಯವನ್ನು ಗೆದ್ದಿದೆ. ಹನುಮಂತ ಏನೇ ಮಾಡಿದರೂ ಕೂಡ ಅದರಲ್ಲೊಂದು ಮುಗ್ಧತೆ ಇರ್ತದೆ. ಹನುಮಂತ ಏನೇ ಮಾತನಾಡಿದರೂ ಕೂಡ ಅದರಲ್ಲಿ ಹಳ್ಳಿಯ ಸುಗಂಧ ಇರ್ತದೆ. ಹೀಗಾಗಿ ಹನುಮಂತನ ಮಾತು, ಹನುಮಂತನ ಹಾಡುಗಳು ಇದಕ್ಕಾಗಿ ಸಾಕಷ್ಟು ಜನ ಕಾಯ್ತಿರ್ತಾರೆ. ಇನ್ನೂ ಕೂಡ ಸ್ವಲ್ಪ ಹನುಮಂತ ಆ್ಯಕ್ಟಿವ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವು ಕೂಡ ವ್ಯಕ್ತವಾಗ್ತಾ ಇರುತ್ತೆ ಆವಾಗ. ಹೀಗಾಗಿ ಈ ಬಾರಿ ಹನುಮಂತನೇ ಬಿಗ್ ಬಾಸ್ನ ಟಾಪ್ ಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧಿ ಆಗಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿದ್ದಾವೆ. ಹಾಗಾದರೆ ಯಾವ ಸ್ಪರ್ಧಿಗಳಿಗೆ ಜನ ಮೆಚ್ಚುಗೆಯನ್ನು ನೀಡ್ತಾ ಇದ್ದಾರೆ? ಯಾರಿಗೆ ಮತಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ? ಹನುಮಂತ ಯಾವ ಸ್ಥಾನದಲ್ಲಿದ್ದಾನೆ? ಟಾಪ್ 5 ಸ್ಪರ್ಧಿಗಳು ಯಾರು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. 11ನೇ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ 8 ಜನ ನಾಮಿನೇಟ್ ಆಗಿದ್ದರು. ಈ 8 ಜನರಿಗೆ ಬಂದಿರುವಂಥ ಓಟುಗಳನ್ನು ಗಮನಿಸಿದಾಗ 5 ಜನರು ಸೇಫ್ ಝೋನಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉಳಿದಂತೆ 3 ಜನ ಡೇಂಜರ್ ಝೋನಲ್ಲಿ ಇದ್ದಾರೆ ಅನ್ನೋಂಥ ಮಾತುಗಳು ಕೂಡ ಇದ್ದಾವೆ. ಈ ಡೇಂಜರ್ ಝೋನ್ನಲ್ಲಿ ಇರುವಂಥ 3ರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗಬಹುದು. ಹಾಗಾಗಿ ಇಬ್ಬರು ಈ ಕಳೆದ ವಾರ ಎಲಿಮಿನೇಟ್ ಆಗಿದ್ದರು. ಇದ್ರ ಜೊತೆಗೆ ಈ ಸ್ಪರ್ಧಿಗಳಿದ್ದಾರಲ್ಲ, ಸ್ಪರ್ಧಿಗಳಲ್ಲಿ ವೈಯಕ್ತಿಕವಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೆಚ್ಚು ತೊಡಗಿಕೊಳ್ತಾರೋ ಅವ್ರಿಗೆ ಸಿಗುವಂಥ ಅವಕಾಶ ಬೇರೆ, ಅವ್ರಿಗೆ ಸಿಗುವಂತಹ ರೆಸ್ಪೆಕ್ಟ್ ಬೇರೆ, ಉಳಿದವರಿಗೆ ಸಿಗುವಂಥ ರೆಸ್ಪೆಕ್ಟೇ ಬೇರೆ. ಈಗ ಈ ವಾರ ಎಲಿಮಿನೇಟ್ ಆಗಿರುವಂತಹ ಅಥವಾ ಎಲಿಮಿನೇಟ್ ಆಗಿ ಹೋದಂತಹ ಇಬ್ಬರು ಸ್ಪರ್ಧಿಗಳು ಒಂದು ಕಡೆ ಆದರೆ, ಇನ್ನುಳಿದಂಥ ಸ್ಪರ್ಧಿಗಳಲ್ಲಿ ಯಾರಿಗೆ ಹೆಚ್ಚು ಮತಗಳು ಬಂದಿತ್ತು ಮತ್ತು ಯಾರು ಜನರನ್ನು ಹೆಚ್ಚು ಮನೋರಂಜನೆಯನ್ನು ಕೊಡ್ತಿದ್ದಾರೆ, ಜೊತೆಗೆ ಜನರಿಗೂ ಕೂಡ ಯಾರು ಹೆಚ್ಚು ಇಷ್ಟ ಆಗ್ತಿದ್ದಾರೆ, ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಅಚ್ಚರಿಯ ಫಲಿತಾಂಶವೇ ಸಿಗ್ತಾ ಹೋಗುತ್ತೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ಹನುಮಂತನೇ ಇದರಲ್ಲೂ ಕೂಡ ಟಾಪ್ನಲ್ಲಿ ಬರ್ತಾನೆ. ಹಾಗಾಗಿ ಉಳಿದಂಥ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಹನುಮಂತ ಟಾಪ್ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಬಂದಂತಹ ವೋಟ್ಸ್ಗಳನ್ನು ನೋಡಿದಾಗ, ಈ 11ನೇ ಸೀಸನ್ನ 11ನೇ ವಾರ ವೋಟ್ಸ್ಗಳನ್ನು ನೋಡಿದಾಗ ಇಲ್ಲೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಗ್ ಬಾಸ್ನ 5 ಟಾಪ್ ಸ್ಪರ್ಧಿಗಳಲ್ಲಿ ಹನುಮಂತ ಈಗಾಗಲೇ ನಂಬರ್ 1 ಸ್ಥಾನವನ್ನು ಗಳಿಸಿ ಆಗಿದೆ. ಇಲ್ಲಿ ನಂಬರ್ 1 ಸ್ಥಾನವನ್ನು ಪಡೆಯೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಇದೆ. ಬಿಗ್ ಬಾಸ್ 11ನೇ ವಾರದವರೆಗೆ ನಿಂತು ಇಲ್ಲಿ ಮನೋರಂಜನೆಯನ್ನು ಕೊಟ್ಟು ಪಡೆದಿರುವಂಥ ಓಟುಗಳನ್ನು ಗಮನಿಸಿದಾಗ 5 ಜನ ಸೇಫ್ ಝೋನಲ್ಲಿದ್ದಾರೆ. ಆ 5 ಜನರಲ್ಲಿ ಟಾಪ್ನಲ್ಲಿರೋದು ಹನುಮಂತ ಅನ್ನೋದು. ಬಿಗ್ ಬಾಸ್ನಲ್ಲಿ ನಾಮಿನೇಟ್ ಆಗಿದ್ದಂಥ ಸ್ಪರ್ಧಿಗಳು ಯಾರು ಅಂತೇಳಿ ಕೇಳಿದ್ರೆ ತ್ರಿವಿಕ್ರಮ್, ಭವ್ಯ, ಧನರಾಜ್, ಮೋಕ್ಷಿತಾ, ಶಿಶಿರ್, ಚೈತ್ರ, ಹನುಮಂತ, ರಜತ್. ಇವರಿಷ್ಟು ಜನರಲ್ಲಿ ಎಲ್ರಿಗೂ ಕೂಡ ಒಳ್ಳೆ ಓಟುಗಳೇ ಬಂದಿದೆ. ಆದರೆ ಬಂದಂಥ ಓಟುಗಳಲ್ಲಿ ಅಧಿಕ ಓಟು ಯಾರಿಗೆ ಬಂದಿದೆ ಅದು ಮ್ಯಾಟ್ರ್. ಬಂದಂತಹ ಈ ಓಟುಗಳಲ್ಲಿ ಅಧಿಕ ಓಟು ಬಂದಿದ್ದು ಹನುಮಂತಗೆ. ಹೌದು, ಈ ವಾರವೂ ಕೂಡ ಅತ್ಯಂತ ಹೆಚ್ಚು ಓಟುಗಳು ಹನುಮಂತ ಅವರಿಗೆ ಬಂದಿದೆ. ಇನ್ನು 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಕಾಣಿಸಿಕೊಂಡಿದ್ದಾರೆ. ಅಲ್ಲಿಗೆ ತ್ರಿವಿಕ್ರಮ್ಗೆ ಕಂಪೇರ್ ಮಾಡಿದ್ರೆ ಹನುಮಂತನ ಹೆಚ್ಚು ಓಟನ್ನು ಪಡ್ಕೊಂಡಿರುವಂಥದ್ದು. ಈ ಹೆಚ್ಚು ಓಟನ್ನು ಪಡೆದಿರೋದ್ರಿಂದ ಸಹಜವಾಗಿ ಇಲ್ಲಿ
ಆತ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಫೇವರೇಟ್ ಕೂಡ ಹೌದು, ಹೊರಗಡೆಯೂ ಕೂಡ ಫೇವರೇಟ್ ಹೌದು. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಫೈನಲ್ಗೆ ಹೋಗುವಂಥ ಸ್ಪರ್ಧೆಯೂ ಕೂಡ ಆತ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನೇನು ಜಾಸ್ತಿ ಟೈಮ್ ಇಲ್ಲ ಫೈನಲ್ಗೆ. ಹೀಗಾಗಿ ಫೈನಲ್ಗೆ ಹೋಗುವಂಥ ಸ್ಪರ್ಧೆಯಾಗಿಯೂ ಕೂಡ ಹನುಮಂತ ಇದ್ದಾನೆ. ಇನ್ನು ಸ್ವಲ್ಪ ಓಪನ್ ಅಪ್ ಆದಂದರೆ ಆರಾಮ್ಸೆ ಫೈನಲ್ಗೆ ಹೋಗೋದು ಯಾವುದೇ ಡೌಟ್ ಕೂಡ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಫೈನಲ್ಗೆ ಹೋಗೋದು ಹನುಮಂತ ಫಿಕ್ಸ್. ಇದಾದ ಬಳಿಕ ಹನುಮಂತನ ನಂತರ ಹೆಚ್ಚು ಮತಗಳನ್ನು ಪಡ್ಕೊಂಡಿದ್ದು ತ್ರಿವಿಕ್ರಮ್. ತ್ರಿವಿಕ್ರಮ್ ಕೂಡ ಒಳ್ಳೆಯ ಆಟಗಾರನೇ. ತ್ರಿವಿಕ್ರಮ್ ತನ್ನ ಮಾತುಗಳು ಮತ್ತು ಬೋಲ್ಡ್ ನಡವಳಿಕೆಯ ರೀತಿಯಲ್ಲಿ, ಅಂದರೆ ಯಾರ ಬಗ್ಗೆನೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಏನೇ ಮಾತನಾಡಿದ್ರು ಕೂಡ ತಿರುಗೇಟನ್ನು ಕೊಡ್ತಾನೆ. ಜೊತೆಗೆ ಒಂದು ವಿಶೇಷವಾದಂಥ ಮ್ಯಾನರಿಸಮ್ ಇದೆ ತ್ರಿವಿಕ್ರಮ್ಗೆ. ಅದು ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ತ್ರಿವಿಕ್ರಮ್ಗೆ ಮತ್ತಷ್ಟು ಓಟ್ಗಳು ಬಂದಿದ್ದಾವೆ. ಆಮೇಲೆ ಸುದೀಪ್ ಯಾವಾಗ ತ್ರಿವಿಕ್ರಮ್ಗೆ ಹಿಗ್ಗಾಮುಗ್ಗ ಜಾಡಿಸ್ತಾರೆ ನೋಡಿ, ಅವತ್ತಿನಿಂದ ತ್ರಿವಿಕ್ರಮ್ ಪಾಪ್ಯುಲಾರಿಟಿ ಇನ್ಫ್ಯಾಕ್ಟ್ ಹೆಚ್ಚಾಯಿತು. ತ್ರಿವಿಕ್ರಮ್ಗೆ ಜನ ಬೆಂಬಲವೂ ಕೂಡ ಹೆಚ್ಚಾಯಿತು. ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಹೇಟ್ ಮಾಡ್ಬೋದು, ಬಟ್ ಹೊರಗಡೆ ಇರೋರು ತ್ರಿವಿಕ್ರಮನ್ನು ಹೇಟ್ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟ. ತ್ರಿವಿಕ್ರಮ್ ಎಷ್ಟು ನೀಟಾಗಿ ಗೇಮನ್ನು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಅಷ್ಟೇ ನೀಟಾಗಿ ಪ್ಲಾನನ್ನು ಮಾಡಿದ್ರು. ಬಟ್ಟು ಅದರ ವಿರುದ್ಧ ಈಗ ಸುದೀಪ್ ಕೂಡ ಮಾತನಾಡಿರುವಂಥದ್ದು, ಅವರ ಬಂಡವಾಳವನ್ನು ಬಟಾಬಯಲು ಮಾಡಿರುವಂಥದ್ದು, ತ್ರಿವಿಕ್ರಮನ್ನು ನಾಮಿನೇಟ್ ಮಾಡೋದಕ್ಕೆ ಮಾಡಿರುವಂಥ ಸ್ಟ್ರಾಟರ್ಜಿ ಅದು. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತ್ರಿವಿಕ್ರಮನ್ನು ಟಾರ್ಗೆಟ್ ಮಾಡುವಂಥದ್ದು. ಆ ರೀತಿಯಾದಂಥ ಒಂದು ಸ್ಟ್ರಾಟರ್ಜಿಯನ್ನು ಮಾಡಿದ್ರಲ್ಲ, ಕುತಂತ್ರವನ್ನು ಮಾಡಿದ್ರಲ್ಲ, ಅದನ್ನು ಬಯಲು ಮಾಡ್ತಾರೆ. ಹಾಗಾಗಿ ಇಲ್ಲಿ 2ನೇ ಸ್ಥಾನ ತ್ರಿವಿಕ್ರಮಿಗೆ ಬಂದಿದೆ. ಇದು ಬಹುಶಃ ಇದೇ ಸ್ಥಾನದಲ್ಲಿ ಇರ್ಬೋದು ತ್ರಿವಿಕ್ರಮ್ ಅನ್ನೋದು ಕೂಡ ಈಗ ಕೇಳಿ ಬರ್ತಿರುವಂಥ ಮಾತುಗಳು. ಇನ್ನು 3ನೇ ಸ್ಥಾನದಲ್ಲಿ ಮೋಕ್ಷಿತಾ ಪೈ ಅವರಿದ್ದರೆ, 4ನೇ ಸ್ಥಾನದಲ್ಲಿ ರಜತ್, 5ನೇ ಸ್ಥಾನದಲ್ಲಿ ಭವ್ಯ ಇದ್ದಾರೆ ಅನ್ನುವಂಥದ್ದು ವೋಟ್ನ ಮೂಲಕ ಗೊತ್ತಾಗಿರುವಂಥದ್ದು. ಅಂದರೆ ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಪಟ್ಟಿಯಲ್ಲ. ಈ ವಾರ ನಾಮಿನೇಟ್ ಆದಂತಹ 8 ಜನರ ಪೈಕಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತೇಳಿ, ಈ ರೀತಿ ಎಲ್ರಿಗೂ ಕೂಡ ವೋಟ್ಸ್ಗಳು ಬಂದಿದೆ ಅಂತೇಳಿ. ಈಗ ನೋಡಿ 8 ಜನ ನಾಮಿನೇಟ್ ಆಗಿದ್ದಾರಲ್ಲ, ಅದರಲ್ಲಿ ಹನುಮಂತಂಗೆ ಹೆಚ್ಚು ವೋಟ್ ಬಂದಿದೆ ಉಳಿಯೋದಕ್ಕೆ. ಸೆಕೆಂಡ್ ಹೈಯೆಸ್ಟು ತ್ರಿವಿಕ್ರಮ್, ಥರ್ಡ್ ಹೈಯೆಸ್ಟು ಇಲ್ಲಿ ಬಂದಿರುವಂಥದ್ದು ಮೋಕ್ಷಿತಾ ಪೈಗೆ. ಮೋಕ್ಷಿತಾ ಪೈ ಕೂಡ ಉಳಿಬೇಕು ಅಂತ ಹೇಳಿ ವೋಟ್ಗಳನ್ನು ಮಾಡಿದ್ದಾರೆ. 4ನೇ ಸ್ಥಾನದಲ್ಲಿ ರಜತ್ ಉಳಿಬೇಕು ಅಂತೇಳಿ, 5ನೇ ಸ್ಥಾನದಲ್ಲಿ ಭವ್ಯಗೌಡ ಕೂಡ ಉಳಿಬೇಕು ಅಂತೇಳಿ ವೋಟ್ ಮಾಡಿದವರು. ಉಳಿದಂತೆ 3 ಜನ ಸ್ಪರ್ಧಿಗಳು ಅಂದರೆ ಶಿಶಿರು, ಚೈತ್ರ, ಧನರಾಜ್ ಬಾಟಮ್ನಲ್ಲಿ ಉಳಿದುಕೊಳ್ತಾರೆ. ಈ 3ರಲ್ಲಿ ನೋಡಿದರೆ ಶಿಶಿರ್ ಅವರ ಆಟ ಏನೋ ಪರವಾಗಿಲ್ಲ ಅಂತೇಳಿ ಅಂದ್ಕೊಂಡಿದ್ರು, ಬಟ್ ಅದಕ್ಕೆ ಏನೂ ಕೂಡ ಸುಖ ಇಲ್ಲ ಅನ್ನುವಂಥ ಉತ್ತರ ಸಿಕ್ಕಿರೋದ್ರಿಂದ ವೀಕ್ಷಕರಿಂದ ಶಿಶಿರ್ ಹೊರಗಡೆ ಹೋಗಿದ್ದಾರೆ. ಇನ್ನು ಅದು ಬಿಟ್ಟರೆ ಚೈತ್ರ ಕಿರಿಚಾಡಿ ಕೂಗಾಡಿ ರಾಮಾಯಣ ಮಾಡಿ ಏನೋ ಒಂದು ಮಾಡಿಕೊಂಡು ತನ್ನ ಇರುವಿಕೆಯನ್ನು ಸಾಬೀತುಪಡಿಸ್ಕೊಂಡ್ರೆ, ಧನರಾಜ್ ಆಚಾರ್ಯ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ ಧನರಾಜ್ ಆಚಾರ್ಯ ಮೇಲೆ. ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ. ಏನೋ ಒಂದು ಚಿಕ್ಕ ವಿಚಾರಕ್ಕೆ ಅಳ್ತಾ ಕೊಡೋದು, ಇನ್ನೂ ಕೂಡ ಚಿಕ್ಕ ಮಗು ರೀತಿ ಮಾಡೋದು. ಅದು ಬಿಟ್ಟರೆ ಧನರಾಜ್ ಆಚಾರ್ಯ ಬೇರೆ ಏನೂ ಕೂಡ ಮಾಡಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಇದು ಹೆಚ್ಚು ದಿನ ಬದುಕೋದಕ್ಕೆ ಅಥವಾ ಸರ್ವೈವಲ್ ಆಗೋದಕ್ಕೆ ಬಿಗ್ ಬಾಸಲ್ಲಿ ಅನುಕೂಲ ಮಾಡೋದಿಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗಾಗಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ರೀತಿ ವೋಟ್ಗಳು ಈ ವಾರ ಬಂದಿದೆ. ಮುಂದಿನ ವಾರ ಇದು ಚೇಂಜ್ ಆಗೇ ಆಗುತ್ತೆ. ಈ ಆರ್ಡ್ರ್ ಇದೆಯಲ್ಲ, ಇದು ಚೇಂಜ್ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ವಾರ ನಾಮಿನೇಷನ್ ಆಗುವಂತಹ ಆರ್ಡ್ರು ಕೂಡ ಚೇಂಜ್ ಆಗ್ಬೋದು, ಈ ವೋಟಿನ ಆರ್ಡ್ರು ಕೂಡ ಚೇಂಜ್ ಆಗ್ಬೋದು. ಅದನ್ನು ಮುಂದಿನ ವಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಯಾರಿಗೆ ಎಷ್ಟು ವೋಟ್ ಬಂದಿತ್ತು ಅಂತೇಳಿ. ಬಟ್ ಸ್ಟಿಲ್ ಸದ್ಯಕ್ಕಂತೂ ಏನೂ ಕೂಡ ಸಮಸ್ಯೆ ಇಲ್ಲ ಹನುಮಂತನಿಗೆ. ಹನುಮಂತ ಫೈನಲ್ಗೆ ಹೋಗೋದು ಖಚಿತ ಅನ್ನುವಂಥ ಮಾತುಗಳು ಈ ಮೂಲಕ ಕೇಳಿ ಬರ್ತಿದೆ. ಹಾಗಾಗಿ ಹನುಮಂತನನ್ನು ನಾಮಿನೇಟ್ ಮಾಡೋರು ಒಂದು ಸಲ ಆಲೋಚನೆ ಮಾಡೋದು ಬೆಟರ್ ಅಂತೇಳಿ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಂತರ ಬಂದಂಥ ವೋಟಿನ ನಂಬರ್ಸನ್ನು ಅಥವಾ ಆರ್ಡರ್ಸನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.